ಸೊ ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೊ ಹಸಿಲ್ ಕೋಳಿ ಸಾಕಾಣಿಕೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡಲಾಗುತ್ತದೆ. ಇದೇ ರೀತಿಯಾಗಿರುವಂಥ ವಿಡಿಯೋ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಡೈವರ್ಸ್ ಡೈರೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನಲ್ಲಿ ನಿಮಗೆ ಮುಖ್ಯವಾಗಿ ಕೋಳಿ ಸಾಕಾಣಿಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತೆ. ಉದಾಹರಣೆಗೆ ಪ್ಯಾರೆಟ್ ಬೀಕ್ ಲಾಂಗ್ ಟೈಲ್ ಕೋಳಿ ಇರ್ಬೋದು, ಹಸಿಲ್ ಕೋಳಿ ಇರ್ಬೋದು, ಹಾಗೆ ನಾಟಿ ಕೋಳಿ ಇರ್ಬೋದು. ಈ ರೀತಿಯಾಗಿರುವಂಥ ಕೋಳಿಗೆ ಸಂಬಂಧಪಟ್ಟಿರುವಂಥ ವಿಡಿಯೋನ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡಲಾಗುತ್ತದೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದೇ ರೀತಿಯಾಗಿ ಈ ವಿಡಿಯೋ ಏನಿದೆ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕಡೆ ನಮ್ಮದು ಬ್ರೀಡರ್ ಅದಾಗಬೇಕು ಬ್ರೀಡರ್ಗೆ ಹಾಕಿ ತೆಗೆಸ್ತೀರಾ? ಹಾಂ. ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ? 30 ಇಯರ್ಸಿಂದ ಸಾಕ್ತಿದ್ದೀವಿ. ಹೌದಾ? ಹ್ಞೂ. ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಎಲ್ಲ? ಇಲ್ಲೇ ಬಂತು. ಎಷ್ಟು ಕೋಳಿ ಇದ್ದಾವೆ? 150 ಇದ್ದಾವೆ. 150 ಇದಾವ? ಯಾರ್ಯಾರು ನೋಡ್ಕೊಳ್ಳೋದು? ನೀನು ನಿಮ್ಮ ತಂದೆನಾ? ನಾನು. ನಿಂಗೂ ಇಂಟ್ರೆಸ್ಟ್ ಕೋಳಿ? ಎಲ್ಲ ಬರೇಕಾಲ ಅಂತ ಹೇಳ್ತಾರಲ್ಲ. ಹಸೀಲ್ ಜಾತಿ. ಪೂರ್ತಿ ಹೊರಗೆ ಇರುತ್ತೆ ಹಗ್ಲೊಂದಾಗ್ಲೂ? ನೈಟ್ ಒಂದೇ ಸಲ ಆಚೆ ಹೋಗುತ್ತೆ, ಒಳಗೆ ಹೋಗುತ್ತೆ ನೈಟು? ಅದೇ ಹೋಗುತ್ತೆ. ಫೇಸ್ ಮಾಡಿ ಮೈಕೊಂಡು ಚೆನ್ನಾಗಿದ್ದಿದ್ರೆ
ನಿನಗೆ ಜಾತಿಗಳೆಲ್ಲ ಗೊತ್ತಾಗತ್ತಾ? ಹ್ಞೂ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಿಂದ ನೋಡಿದೆಯಲ್ಲ, ಐಡಿಯಾ ಇದೆ. ನಮಗೆ ಕಮ್ಮಿ, ನಮ್ಮ ಅಪ್ಪ ಅಜ್ಜಿಯವರಿಗೆ ಎಲ್ಲರೂ ಗೊತ್ತು. ತುಮಕೂರು ಡಿಸ್ಟಿಕಲ್ಲಿ ಯಾರ್ಯಾರು ಸಾಕಿದ್ದಾರೆ ಎಲ್ಲರೂ ಬರ್ತಾರೆ. ಹಾಂ. ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿ ಕೋಳಿ ಸಾಕಿದ್ದಾರೆ ಎಲ್ಲ ಗೊತ್ತು. ತುಮಕೂರು, ಹಾಸನ, ತಮಿಳ್ನಾಡು, ಮೈಸೂರು ಎಲ್ಲ ಕಡೆ. ಸ್ಫೂರ್ತಿ ನಿಮ್ಮ ತಂದೆನೇ ಮಾಡ್ತಾರಾ? ಹ್ಞೂ, ನಮ್ಮ ತಂದೆ ಮಾಡ್ತಾರೆ. ಆ ಕೇಜಸ್ಸು ಕಾವಿ ಕೂರ್ಸಕ್ಕ ಬ್ರೀಡಿಂಗ್ ಮಾಡೋಕ್ಕೆ. ಓಕೆ. ಅವೆಲ್ಲ ನೀವೇ ರೆಡಿ ಮಾಡ್ಕೊಂಡಿರೋದು? ಆ ಥರ ಬೇಕಾದರೆ ಮಾಡ್ಕೊಡ್ತೀರಾ? ಹ್ಞೂ, ಇವೆಲ್ಲ ಕೊಡೋದೆ. ಬೋನ್ಗಳು ಕಾಣ್ತಾ ಇದಾವಲ್ಲ, ಎಲ್ಲಿ? ಇಲ್ಲಿ ಇಟ್ಟಿರೋದು. ಓಕೆ. ಏನು ರೇಟ್ ಅದು? 3000 ಆಗುತ್ತೆ. 3000. ಓಕೆ. ಮೊಟ್ಟೆ ಮಾರ್ತೀರಾ? ಮಾರ್ತೀವಿ. ಇದೇನು ಜಾತಿ? ಜಾತಿ ಏನು ಐಡಿಯಾ ಇಲ್ಲ ನಿಮಗೆ? ಇಲ್ಲ, ಐಡಿಯಾ ಇಲ್ಲ. ಓಕೆ. ನಿಮ್ಮ ತಂದೆ ಇಲ್ವಾ? ತಂದೆ ಆಚೆ ಹೋಗಿದ್ದಾರೆ. ಎಷ್ಟು ಮೊಟ್ಟೆ ಇಡ್ತವೆ ಹಸಿಲ್ ಕೋಳಿ? 8 to 12 ಇತ್ತು. ಓಕೆ. ಫಸ್ಟ್ ಟೈಮ್ 8, ಅದಾದಮೇಲೆ 12. ಕೋಳಿನಲ್ಲೇ ಮರಿ ಮಾಡಿಸ್ತೀರಾ? ಇನ್ಕ್ಯುಬೇಟರ್ಸ್ ಏನಾದ್ರು ಯೂಸ್ ಮಾಡ್ತೀರಾ? ಇಲ್ಲ, ಕೋಳಿನಲ್ಲಿ. ಸೇಲ್ ಆಗುತ್ತಾ ಇವು? ತೊಗೊಂಡು ಹೋಗ್ತಾರಾ? ತಗೊಂಡು ಹೋಗ್ಲಿಲ್ಲ ಅಂದ್ರೂ ನಮಗೆ ಇದಾಗುತ್ತೆ. ನೀವೇ ಇಟ್ಕೋತೀರಾ? ಇಲ್ಲೂ ಎಲ್ಲ ಕೋಳಿನಲ್ಲ? ಅದೊಂದು ಇರಬೇಕಾಗಿತ್ತು ಮೇಲೆ. ಅದನ್ನು ತೊಗೊಂಡೋಗಿದ್ದಾರಾ? ತಗೊಂಡೋಗಿದ್ದಾರೆ. ಈಗ ಅವ್ರು ಮತ್ತೆ ತಂದು ಬಿಡ್ತಾರೆ? ಮತ್ತೆ ತಂದು ಬಿಡ್ತಾರೆ. ಬ್ರೀಡಿಂಗ್ ಆ ಥರ ಮಾಡಿಸ್ಕೊಂಡು. ಲಾಭ ಇದೆಯಾ ಇದು ಹಸಿಲ್ ಕೋಳಿ ಸಾಕೋದ್ರಿಂದ? ನಿನ್ನ ಏನು ಅನಿಸುತ್ತೆ? ಲಾಭ ಸಿಗುತ್ತೆ ಅಂದರೆ ವ್ಯಾಕ್ಸಿನೇಷನ್ ಕರೆಕ್ಟಾಗಿ ಮಾಡಬೇಕು. ಇಲ್ಲಾಂದರೆ ಅದು ಅಕ್ಕಿ ಜ್ವರ ಅದು ಇದು ಜಾಸ್ತಿ ಬರುತ್ತೆ. ಇದಕ್ಕೆ ಮರಿಗಳನ್ನು ನೀಟಾಗಿ ಉಳಿಸ್ಕೋಬೇಕು. ಮರಿಗಳು ನೀಟಾಗಿ ಉಳಿಸ್ಕೊಬೇಕು. ತುಂಬ ಕಷ್ಟ ಆಗುತ್ತೆ ಸಾಕಬೇಕಂದ್ರೆ. ಮಾಮೂಲಿ ನಾಟಿ ಕೋಳಿ ಥರ ಬೆಳೆಯಲ್ಲ? ಇಲ್ಲ, ನೆಗಡಿ ಕೆಮ್ಮು ಆ ಥರ ಆಗ್ತಾರೆ. ಮೆಡಿಸಿನ್ಸ್ ಹಾಕ್ಬೇಕು, ಇಲ್ಲಾಂದರೆ ಸತ್ತು. ಇಂಟ್ರೆಸ್ಟ್ ಬಂದು ಸಾಕ್ತಿರೋದು? ಅವಾಗ 10 ರೂಪೀಸಿಗೇನು ಅಂತ ತಗೊಂಡು ಬಂದಿದ್ದು. 30 ವರ್ಷದಿಂದ. ಅದೇ ಅಷ್ಟರಿಂದ ಇಷ್ಟು ಮಾಡಿರೋದು. ಯಾವಾಗಲೂ ಮನೇಲಿ ಕೋಳಿ ಇದ್ದೇ ಇರುತ್ತಾ?
ಇದರಲ್ಲಿ ಬೇರೆ ಬೇರೆ ಕಗ್ಗರು, ಯಾಕತ್ತು, ಜಾವ, ಜಾವ ಅವೆಲ್ಲ ಕಲರ್ ಮೇಲೆ ಇರೋ ಕಗರ್ ಜಾವ ಅಂತ ಇದೆ. ಅದೆಲ್ಲ ಏನು ಕಲರ್ ಮೇಲೆ ಇರೋ ಹೆಸರುಗಳ? ಚಿತ್ತ. ಹಾಂ ಹಾಂ ಹಾಂ. ಜಲ್ಲ ಯಾಕುದಂತನೂ ಬರುತ್ತೆ. ಹಾಂ ಹಾಂ ಹಾಂ. ನೂರಿ ಅಂತನೋ ಬರುತ್ತೆ. ಓಕೆ. ನನಗೆ ಅಷ್ಟು ಐಡಿಯಾ ಇಲ್ಲ, ಇದು ಅಸೀಲ್ ಅಷ್ಟು ಐಡಿಯಾ ಇಲ್ಲ ಯಾವ್ಯಾವ ಒಂದು ಏನೇನಂತ. ಬಟ್ ಅಸೀಲ್ ಒಂದೇ ಜಾತಿ, ಕಲ್ಲರ್ಗಳ ಮೇಲೆ ಅವಕ್ಕೆ ಹೆಸರು ಕರೀತಾರೆ. ಸದ್ಯಕ್ಕಿರೋದು 3 ಹುಂಜ ಇದೆ ಬ್ರೀಡರ್ಸ್. 3 ಹುಂಜ ಇದೆ.